ನಮಸ್ಕಾರ ವೀಕ್ಷಕರೇ, ವಿ1 ನ್ಯೂಸ್ಗೆ ಸ್ವಾಗತ. ಇದು ಸುದ್ದಿಗಳ ಡಬ್ಬಿ. ವಿಧಾನಸಭೆ ಅಧಿವೇಶನದ ಹಿನ್ನೆಲೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿ ಶಾಸಕರು ಮತ್ತು ನಾಯಕರ ಜೊತೆ ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಸಮಾಲೋಚನೆ ನಡೆಸಿದರು. ಅಧಿವೇಶನದಲ್ಲಿ ಚರ್ಚಿಸಬೇಕಾದ ಸಂಗತಿಗಳ ಬಗ್ಗೆ, ಅನುಸರಿಸಬೇಕಾದ ಕಾರ್ಯತಂತ್ರಗಳ ಬಗ್ಗೆ ಅಶೋಕ್ ಚರ್ಚೆಯನ್ನ ನಡೆಸಿದರು. ಸದ್ಯದಲ್ಲೇ ಜೆಡಿಎಸ್ ನಾಯಕರ ಜೊತೆಗೂ ಮಾತುಕತೆ ನಡೆಸಲಾಗುವುದು. ಸದನದಲ್ಲಿ ಸರ್ಕಾರದ ವಿರುದ್ಧ ಜಂಟಿ ಹೋರಾಟ ರೂಪಿಸುವ ಬಗ್ಗೆ ಒಗ್ಗಟ್ಟಿನ ತಂತ್ರ ರೂಪಿಸಲಾಗುವುದು ಎಂದು ಹೇಳಿದರು. ವಿ1 ನ್ಯೂಸ್ ಕನ್ನಡ. ವಿಧಾನಸಭಾ ಅಧಿವೇಶನ ಮುಂಚೆ ಒಂದು ಪೂರ್ವ ತಯಾರಿ ಅಧಿವೇಶನದಲ್ಲಿ ಏನ್ ಚರ್ಚೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಸಭೆ ಮಾಡಿದ್ದೀರಿ. ಮುಂದಿನ 10ನೇ ತಾರೀಕು ಸಂಜೆ 5 ಗಂಟೆಗೆ NDA ಸಮನ್ವಯ ಸಮಿತಿ ಸಭೆನೂ ಕೂಡ ಮಾಡ್ತೀರಿ. ಮೋಸ್ಟ್ಲಿ ಇಲ್ಲೇ ಅದನ್ನು ಕೂಡ ಮಾಡ್ತಾ ಇದ್ದೀವಿ. ಒಟ್ಟಾರೆ ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ಮತ್ತೆ ಖಜಾನೆ ಖಾಲಿ ಮಾಡಿರುವಂತದ್ದು, ಸಂಬಳ ಕೊಡಕ್ಕಾಗದೆ ಇರುವಂತ ಪರಿಸ್ಥಿತಿ, 2 ತಿಂಗಳು 3 ತಿಂಗಳು ಆದ್ರೂ ಸಂಬಳ ಇಲ್ಲ. ಸಾರಿಗೆ ನೌಕರರು ಈಗ ಅವರು ಸ್ಟ್ರೈಕ್ ಅಲ್ಲಿ ಹೋಗ್ತಾ ಇದ್ದಾರೆ. ಮತ್ತೆ ಕಾಂಗ್ರೆಸ್ಸಿನ ಎಲ್ಲಾ ಶಾಸಕರು, ಆಲ್ಮೋಸ್ಟ್ ಆಲ್ ಎಲ್ಲಾ ಶಾಸಕರು ಅಭಿವೃದ್ಧಿ ಕಾರ್ಯದ ಉದ್ಘಾಟನೆಗಳನ್ನೇ ಮಾಡಿಲ್ಲ ಅಂತೇಳಿ ಓಪನ್ ಆಗಿ ಪ್ರೆಸ್ಗೆ ಮಾತಾಡ್ತಾ ಇದ್ದಾರೆ. ಸೊ ಸಿದ್ದರಾಮಯ್ಯನವರು ಒಂದ್ ರೀತಿ ನಿದ್ದರಾಮಯ್ಯ ಆಗಿ ಅಭಿವೃದ್ಧಿ ಕಾರ್ಯಕ್ಕೆ ಹಣ ಬಿಡುಗಡೆ ಮಾಡ್ತಾ ಇಲ್ಲ, ಪಾಪರ್ ಆಗಿದೆ. ಮತ್ತೆ 11 ಜನರ ವಿದ್ಯಾರ್ಥಿಗಳ ಸಾವಿಗೆ RCB ಕಪ್ಪು ನಮ್ಮದೇ ಅಂತ ಇವರೆಲ್ಲ ನಾನ್ ಪ್ಲೇಯರ್ಸ್, ಪ್ಲೇಯರ್ಸ್ ಎಲ್ಲ ಪಾಪ ಅವ್ರ ಪಾಡಿಗೆ ಅವರಿದ್ರು. ಈ ನಾನ್ ಪ್ಲೇಯರ್ಸ್ ಇವ್ರು ಪ್ಲೇ ಮಾಡಕ್ ಹೋಗಿ 11 ಜನನ ಸಾವಿಗೆ ಇದನ್ನು ಕೂಡ ಪ್ರಮುಖವಾಗಿ ನಾವು ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತೀರಿ. ರೈತರ ರಸಗೊಬ್ಬರ ಇರ್ಬೋದು, ಬಗರಕುಂ ಸಾಗುವಳಿ ವಿಚಾರ ಇರ್ಬೋದು, ಮತ್ತೆ ಬೆಳೆ ಹಾನಿಯಾಗಿದೆ, ಮಳೆ ಬಂದು ಯಾವ ಮಂತ್ರಿನೂ ಕೂಡ ಭೇಟಿ ಮಾಡಿಲ್ಲ. ನಾನು 2-3 ಕಡೆ ಹೋಗಿ ಭೇಟಿ ಮಾಡಿದ್ದೀನಿ. ಅದೇ ರೀತಿ ಬೆಂಗಳೂರಿನ ವಿಭಾಗಗಳನ್ನ ಮಾಡಿರುವಂತ ವಿಚಾರ, 5 ಭಾಗ ಮಾಡಿರುವಂತದ್ದು, ಮತ್ತೆ ಬೆಂಗಳೂರಿನ ಅಭಿವೃದ್ಧಿಗೆ ಒಂದ್ ನ್ಯಾಯ ಪೈಸನೂ ದುಡ್ಡು ಕೊಡದೆ ಬರೀ ಬೊಗಳೆ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳೋದು ಬೊಗಳೆ ಬಿಟ್ಕೊಂಡಿದ್ದಾರೆ. ಈ ವಿಚಾರನೂ ನಾವು ಚರ್ಚೆಗೆ ತಗೊಂತಾ ಇದ್ದೀವಿ. ಅದೇ ರೀತಿ ಏನು ರಾಜ್ಯದಲ್ಲಿ ಡ್ರಗ್ಸ್ ಮಾಫಿಯಾ ತಲೆ ಎತ್ತಿದೆ, ಈ ವಿಚಾರವಾಗಿ ಒಂದು 7-8 ವಿಚಾರಗಳನ್ನ, ಯಾಕಂದ್ರೆ 9 ದಿನ ಅಧಿವೇಶನ ಇರೋದು, 8-9 ದಿನ ಅಷ್ಟೇ ಅಧಿವೇಶನ ನಡೆಯುವಂಥದ್ದು, ನಡೆದುದಲ್ಲಿಯೂ ಎಲ್ಲ ಬರುತ್ತೆ. ಅಷ್ಟರಲ್ಲಿ ಈ ಸರ್ಕಾರಕ್ಕೆ ಇಕ್ಕಟ್ಟಿಗೆ ಸಿಗಿಸುವಂತದ್ದು, ಈ ಸರ್ಕಾರದ ದುರಾಡಳಿತವನ್ನ ಬಯಲಿಗೆ ತರುವಂತ ಕೆಲಸವನ್ನ ನಾವೆಲ್ಲ ಮಾಡುವಂತ ತೀರ್ಮಾನವನ್ನ ಇವತ್ತು ಮಾಡಿದ್ದೀವಿ. NDA ಸಭೆಯಲ್ಲಿ ಅದನ್ನ ಮತ್ತೊಮ್ಮೆ NDA ಮತ್ತು ನಾವು ಅಂದ್ರೆ JDS ಮತ್ತು ನಾವು ಅವತ್ತು ಅದಕ್ಕೆ ಅನುಮೋದನೆಯನ್ನು ತಗೊಂಡ್ಮೇಲೆ ವಿಧಾನಸಭೆಯಲ್ಲಿ ಇದನ್ನ ನಿಲುವಳಿ ಸೂಚನೆಗಳನ್ನ ಮತ್ತು 69 ಮುಖಾಂತರ ರಾಜ್ಯದ ಜನರ ಪಾಲಿಗೆ ಸತ್ತೋಗಿರೋ ಸರ್ಕಾರವನ್ನ ಬೀದಿಗೆ ತರುವಂತ ಕೆಲಸವನ್ನ ಮಾಡಿ. ಕುಮಾರಸ್ವಾಮಿ ಅವ್ರ ಜೊತೆ ನಾನು ಮಾತಾಡಿದ್ದೀನಿ. ಅವರು ನಾಳೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರು ಬರ್ತಾರೆ. ಅವ್ರು ಬಂದಿಲ್ಲ ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತು ಅವರ ಶಾಸಕಾಂಗ ಪಕ್ಷದ ನಾಯಕರುಗಳು ಸಭೆಗೆ ಬರ್ತಾರೆ.